ಹಾಯ್ ಗೈಸ್, ನಮಸ್ಕಾರ. ನಾನು ಮೊನ್ನೆ ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ಆ ಆರ್ಟಿಕಲಲ್ಲಿ ಯಾರೋ ಒಬ್ಬ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಮೆಂಬರು, ಆಮೇಲೆ ಸೀನಿಯರ್ ಆ್ಯಕ್ಟ್ರ್ ಅಲ್ಲ, ಒಂದು ಸಿನಿಮಾ ಒಂದು ಚೇಂಬರ್ ಮೆಂಬರು, ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಕನ್ನಡ ಒಂದು ರಾಜ್ಯೋತ್ಸವ, ಕನ್ನಡ ಪರ ಯಾವುದೊಂದು ಪ್ರೋಗ್ರಾಮ್ ಮಾಡಿದರೆ ಯಾರೂ ಬರಲ್ಲ. ಸ್ಪೆಷಲಿ ಅವ್ರು ಮಾತಾಡಿರೋದು ಇಂಡೈರೆಕ್ಟಾಗಿ ಟಾಂಗ್ ಕೊಟ್ಟಿರೋದು ಯಾರಿಗೆ ಅಂತಂದರೆ ಯಶ್ಗೆ ಮತ್ತು ಸುದೀಪ್ಗೆ. ಏನಂತ ಮಾತಾಡಿದ್ರು ಅಂತಂದರೆ, ಯಾರೋ ಒಬ್ಬರು ಈಗ ಯಶ್ಗೆ ಸಂಬಂಧಪಟ್ಟಾಗ ಮಾತಾಡ್ಬೇಕಂದ್ರೆ ಅವರು ಟಾಕ್ಸಿಕ್ ಸಿನಿಮಾದಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ. ಮುಂಬೈ ಅಲ್ಲಿ ಇಲ್ಲಿ ಹೊರಗಡೆ ದೇಶ ಅಲ್ಲಿ ಶೂಟಿಂಗ್ ಅದು ಇದು ಅಂತ. ಇನ್ನು ಸುದೀಪ್ CCL ಅದು ಇದು ಅಂತ ಬ್ಯುಸಿಯಾಗಿದ್ದಾರೆ. ಅವ್ರು ಏನು ಹೇಳ್ತಿರೋದು ಏನಂತಂದ್ರೆ, ಒಂದು ಸ್ಟೇಟ್ಮೆಂಟಲ್ಲಿ ಇವ್ರು ಯಾರು ಕನ್ನಡ ಒಂದು ಪ್ರೋಗ್ರಾಮ್ಗಳಿಗೆ, ಕನ್ನಡ ರಾಜ್ಯೋತ್ಸವ ಅದು ಇದು ಕನ್ನಡ ಪರ ಒಂದು ಹೋರಾಟ ಅದಕ್ಕೆ ಸಂಬಂಧಪಟ್ಟಂಗೆ ಇವ್ರು ಯಾರೂ ಬರೋದಿಲ್ಲ, ಎಷ್ಟು ಸುದೀಪ್ ಬರೋಲ್ಲ ಅಂತ ಇಂಡೈರೆಕ್ಟಾಗಿ ನಾನು ಕೊಟ್ಟಿರೋದು. ಇದ್ರ ಬಗ್ಗೆ ನಾನು ಒಂದು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಈಗ ಯಶ್ KGF ಬರೋಕ್ಕಿಂತ ಮುಂಚೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಯಾವ ಥರ ಆಗಿತ್ತು ಅಂತಂದರೆ, ಮರಾಠಿ ಇಂಡಸ್ಟ್ರಿ ತುಂಬ ಚಿಕ್ಕದು. ಇಡೀ ಇಂಡಿಯಾದಲ್ಲಿ ಒಂದು ಚಿಕ್ಕ ಇಂಡಸ್ಟ್ರಿ ಅಂತಂದರೆ ಮರಾಠಿ ಇಂಡಸ್ಟ್ರಿ. ಆ ಥರ ಆಗೋಗ್ಬಿಡುತ್ತೆ ಕನ್ನಡ ಇಂಡಸ್ಟ್ರಿ. ಇಲ್ಲಿರೋ ಸ್ಟಾರ್ ನಟರದ್ದು ಹೆಸರು ಗೊತ್ತಿಲ್ಲ ಬೇರೆಯವರಿಗೆ. ಇಲ್ಲಿ ಈ ಥರ ನಟರುಗಳಿದ್ದಾರೆ, ಈ ಥರ ಸ್ಟಾರ್ಸ್ಗಳಿದ್ದಾರೆ, ಈ ಥರ ಸಿನಿಮಾಗಳು ಬರ್ತಾಯಿದ್ದಾವೆ. ತೆಲುಗು ಅವ್ರಿಗೆ ಗೊತ್ತಿಲ್ಲ, ತಮಿಳವ್ರಿಗೆ ಗೊತ್ತಿಲ್ಲ, ಬಾಲಿವುಡ್ರಿಗೆ ಗೊತ್ತಿಲ್ಲ. ಅಫ್ಕೋರ್ಸ್ ಕನ್ನಡ ಇಂಡಸ್ಟ್ರಿ ಎಕ್ಸಿಸ್ಟ್ ಆಗಿದೆ ಅಂತಲೇ ಗೊತ್ತಿಲ್ಲ ಬೇರೆ ಇಂಡಸ್ಟ್ರಿ ಅವರಿಗೆ. ಆ ಥರ ಇದ್ದಂಥ ಒಂದು ಸಿಚುವೇಶನ್ ಇತ್ತು. ಯಾವಾಗ 2015-16 17-18 KGF ಅಂತು. KGF ಕನ್ನಡದಲ್ಲೂ ಈ ಥರ ಸಿನಿಮಾ ಮಾಡ್ತಾರೆ, ಈ ಥರ ರಿಚ್ನೆಸ್ಸು, ಈ ಥರ ಗ್ರ್ಯಾಂಡು. ಇಡೀ ಆಲ್ ಓವರ್ ಥ್ರೂ, ಬರೀ ಇಂಡಿಯಾ ಅಲ್ಲ, ಇಡೀ ವರ್ಲ್ಡಿಗೆ ತೋರಿಸೋಂಥ ಒಂದು ಕಲಾವಿದ ಯಶ್. ಅವ್ರದ್ದು KGF 2 ಬಂತು. ಆಮೇಲೆ ನೆಕ್ಸ್ಟ್ ಟಾಕ್ಸಿಕ್ ಬರ್ತಾಯಿದೆ, ಅದನ್ನು ಎಲ್ಲ ರೆಕಾರ್ಡ್ ಬೇಕಾಗುತ್ತೆ. ನೆಕ್ಸ್ಟ್ ಸುದೀಪ್ ಅವರು ಒನ್ ಆಫ್ ದಿ ಗ್ರೇಟೆಸ್ಟ್ ಟ್ಯಾಲೆಂಟ್ ಫ್ರಮ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಅವರಾಗಿರ್ಬೋದು, ಯಾವುದೇ ಇಂಟರ್ವ್ಯೂ ಹೋಗಲಿ, ಬಾಲಿವುಡ್ಗೆ ಹೋಗಲಿ, ಎಲ್ಲಿಗೆ ಹೋಗಲಿ, ಅವರು ಯಾರೇ ಒಂದು ಇಂಟರ್ವ್ಯೂ ಅವರು ಜರ್ನಲಿಸ್ಟು ಅವ್ರಿವರು ಮಾತಾಡಿದಾಗ ಕನ್ನಡ ಅಂತಂದಾಗ ಕನ್ನಡ ಅಂತ ಕರೀಬೇಡಿ, ಕನ್ನಡ ಅಂತ ಕರೀರಿ ಅಂತ ಹೇಳಿದಂಥ ಒಬ್ಬ ಕಲಾವಿದ. ಕನ್ನಡದ ಬಗ್ಗೆ ಇವರಿಬ್ಬರಿಗೂ ಒಳ್ಳೆ ರೆಸ್ಪೆಕ್ಟ್ ಇದೆ. ಸುದೀಪ್ ಆಗಿರ್ಬೋದು, ಯಶ್ ಆಗಿರ್ಬೋದು. ನೀವು ಯಾವುದೋ ಒಂದು ಇನ್ವಿಟೇಷನ್ ಕಳಿಸಿದ್ರಿ, ಅದಕ್ಕೆ ರೆಸ್ಪಾನ್ಸ್ ಬರಲಿಲ್ಲ, ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂತ ಅವ್ರದ್ದೇನೋ ಬ್ಯುಸಿ ಇರ್ತಾರೆ. ಅದನ್ನು ನೀವು ಅಫೆನ್ಸಿವ್ ತೊಗೊಳ್ತೀರ. ಅಫೆನ್ಸಿವ್ ತೊಗೊಳಕ್ಕಾಗಲ್ವಲ್ಲ. ಅಫೆನ್ಸಿವ್ ತೊಗೋಬಾರ್ದಲ್ವ ಅದು. ಅವ್ರದ್ದೇನೋ ಬ್ಯುಸಿ ಇರುತ್ತೆ. CCL ಸುದೀಪ್ ಅವರು CCL ಬ್ಯುಸಿ ಆಗಿದ್ದಾರೆ, ಎಷ್ಟೋ ಟಾಕ್ಸಿಕಲ್ಲಿ ಬ್ಯುಸಿ ಆಗಿದ್ದಾರೆ. ಹಾಗಂತ ಅದನ್ನು ನೀವು ಅಫೆನ್ಸಿವ್ ತೊಗೊಳ್ಳೋದು, ಅವ್ರ ಬಗ್ಗೆ ಜಡ್ಜ್ ಮಾಡೋದು ಅದೆಷ್ಟು ಮಾಡಿ ಸರಿ? ಅವ್ರು ಕನ್ನಡ ಇಂಡಸ್ಟ್ರಿ ಸೇವೆ ಮಾಡಿಲ್ವಾ? ಆಮೇಲೆ ಇನ್ನೊಂದು ಬಗ್ಗೆ ಅವಾರ್ಡ್ ಬಗ್ಗೆ ಮಾತಾಡ್ತೀರ. ಅವಾರ್ಡ್ ಅಂತಂದರೆ ಸುದೀಪ್ ಅವರಿಗೆ ಬೇರೆ ಕಲಾವಿದರಿಗೆ ಒಳ್ಳೊಳ್ಳೆ ಒಂದು ಟ್ಯಾಲೆಂಟ್ ಇರೋ ಕಲಾವಿದರಿಗೆ ಅವಾರ್ಡ್ಗಳು ಕೊಡಿ, ನನಗೆ ಅವಾರ್ಡ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ. ಏನು ತಪ್ಪು ಇದರಲ್ಲಿ? ಅವರೇ ಹೇಳ್ತಾರೆ ಖುದ್ದಾಗಿ, ಒಳ್ಳೊಳ್ಳೆ ಟ್ಯಾಲೆಂಟ್ ಇರೋರಿಗೆ